ಎಟರ್ನಲ್ಸ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಗೆ ಬಂದಿರುವ ಹೊಸ ಪಾತ್ರಧಾರಿಗಳು. ಈ ಎಟರ್ನಲ್ಸ್ ಗಳು ಭೂಮಿಗೆ ಹೇಗೆ ಬಂದ್ರು ಅಂತ ತಿಳ್ಕೊಂಡ್ರೆ ನಮಗೆ ಆಗ ಮೂವಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಬಟ್ ಈ ಕತೆ ಸಿನಿಮಾದ ಮಧ್ಯಭಾಗದಲ್ಲಿ ಬರುತ್ತೆ. ಸೊ ನಾವೇನ್ ಮಾಡೋಣ, ಎಟರ್ನಲ್ಸ್ ನ ಹಿನ್ನೆಲೆಯನ್ನು ಮೊದಲು ತಿಳ್ಕೊಂಡು ನಂತರ ಮೂವಿ ಕಥೆಯನ್ನು ನೋಡೋಣ. ಮೊದಲನೇದಾಗಿ ಸೆಲೆಸ್ಟಿಯಲ್ ಅಂತ ಒಂದು ಬಗೆಯ ಜೀವಿಗಳಿರ್ತವೆ. ಇವು ನಮ್ಮ ಇತಿಹಾಸದಲ್ಲಿ ಅತಿ ಹಳೆಯ ಜೀವಿಗಳು. ನೋಡೋಕೆ ಒಳ್ಳೆ ರೋಬೋಟ್ ತರ ಇರ್ತವೆ, ಸಿಕ್ಕಾಪಟ್ಟೆ ದೊಡ್ಡವು, ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಏನೇನೋ ಪವರ್ಸ್ ಗಳೆಲ್ಲ ಇರ್ತವೆ. ನಮ್ಮ ಬ್ರಹ್ಮಾಂಡ ಶುರುವಾದಾಗ ಸಿಕ್ಕಾಪಟ್ಟೆ ಕತ್ಲೆ ಇತ್ತು. ಆಗ ಈ ಸೆಲೆಸ್ಟಿಯಲ್ಸ್ ಏನ್ ಮಾಡಿದ್ರು, ಸೂರ್ಯನನ್ನ ಕ್ರಿಯೇಟ್ ಮಾಡಿದ್ರು. ಆಗ ಎಲ್ಲಾ ಕಡೆ ಬೆಳಕು ಬಂತು, ಬೆಳಕಿನೊಟ್ಟಿಗೆ ಶಕ್ತಿ ಬಂತು, ಎನರ್ಜಿ ಬಂತು, ಗ್ರಾವಿಟಿ ಬಂತು. ಹಾಗೆ ಗ್ರಹಗಳೆಲ್ಲ ಉಗಮಾದ್ವು. ಆ ಗ್ರಹಗಳಲ್ಲಿ ನಮ್ಮಂತಹ ಜೀವಿಗಳು ಸಹ ಬೆಳೆಯೋಕೆ ಶುರು ಮಾಡಿದ್ವು. ಹಾಗೆ ಈ ಸೆಲೆಸ್ಟಿಯಲ್ಗಳು ಏನ್ ಮಾಡಿದ್ವು, ಹಲವಾರು ಗ್ಯಾಲಾಕ್ಸಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಇದರಿಂದ ಎನರ್ಜಿ ಫ್ಲೋ ಶುರುವಾಯ್ತು, ಶಕ್ತಿಯ ಸಂವಹನ ಸಾಧ್ಯವಾಯ್ತು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಎಷ್ಟೊಂದು ಗ್ಯಾಲಾಕ್ಸಿಗಳು, ಎಷ್ಟೊಂದು ನಕ್ಷತ್ರಗಳು ಸಾಯಲಿಕ್ಕೆ ಶುರು ಮಾಡ್ತವೆ ಒಂದಷ್ಟು ವರ್ಷಗಳಾದ ನಂತರ. ಸೊ ಈ ಎನರ್ಜಿ ಫ್ಲೋನ, ಎನರ್ಜಿ ಎಕ್ಸ್ಚೇಂಜ್ ಅನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಹೊಸ ಹೊಸ ಗ್ಯಾಲಾಕ್ಸಿಗಳನ್ನ ಸೃಷ್ಟಿ ಮಾಡಬೇಕಾಯ್ತು. ಸೊ ಹೊಸ ಹೊಸ ಗ್ಯಾಲಾಕ್ಸಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊಸ ಹೊಸ ಸೆಲೆಸ್ಟಿಯಲ್ಸ್ ಗಳು ಬರ್ಬೇಕಾಯ್ತು. ಅದಕ್ಕೋಸ್ಕರ ಈಗಿರುವ ಸೆಲೆಸ್ಟಿಯಲ್ ಗಳ ಲೀಡರ್ ಏನ್ ಮಾಡ್ದ, ಹೊಸ ಸೆಲೆಸ್ಟಿಯಲ್ ಗಳನ್ನ ಸೃಷ್ಟಿ ಮಾಡೋದು ಅಂತ ನಿರ್ಧಾರ ಮಾಡ್ದ. ಈ ಲೀಡರ್ ಹೆಸರೇನು, ಅರೀಶಮ್ ಅಂತ. ನಾವುಗಳು ನಮ್ಮ ಅನುಕೂಲಕ್ಕೋಸ್ಕರ ಇವನನ್ನ ಅರೀಶಾ ಅಂತ ಕರೆಯೋಣ. ಸೊ ಸೆಲೆಸ್ಟಿಯಲ್ ಗಳ ಲೀಡರ್ ಯಾರು, ಅರೀಶಾ. ಈ ಸೆಲೆಸ್ಟಿಯಲ್ ಗಳು ಹುಟ್ಟೋದು ಗ್ರಹಗಳ ಮಧ್ಯಭಾಗದಿಂದ, ಗ್ರಹಗಳ ಗರ್ಭದಿಂದ. ಸೊ ಈ ಅರೀಶಾ ಏನ್ ಮಾಡ್ತಾನೆ, ನಾವು ಧಾನ್ಯಗಳನ್ನ ಭೂಮಿಯ ಒಳಗಡೆ ಹಾಕ್ತಿವಲ್ಲ, ಬಿತ್ತನೆ ಮಾಡ್ತೀವಲ್ಲ, ಹಾಗೆ ಸೆಲೆಸ್ಟಿಯಲ್ ಗಳ ಬೀಜವನ್ನ ಗ್ರಹಗಳ ಒಳಗೆ ಬಿತ್ತನೆ ಮಾಡ್ತಾನೆ. ಆ ಗ್ರಹದಲ್ಲಿರುವ ಜೀವ ಜಂತುಗಳ ಸಂಖ್ಯೆ ಜಾಸ್ತಿ ಆಗಿ ಅವುಗಳ ಬುದ್ಧಿ ಜಾಸ್ತಿ ಆದಂತೆ ಈ ಸೆಲೆಸ್ಟಿಯಲ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಬೇಸಿಕಲಿ ಸೆಲೆಸ್ಟಿಯಲ್ ನ ಆಹಾರ ಏನು, ಆ ಗ್ರಹದಲ್ಲಿರುವ ಜೀವಿಗಳ ಬುದ್ಧಿಮತ್ತೆ. ಸೊ ಈಗ ಈ ಅರೀಶಾ ಏನ್ ಮಾಡ್ದ, ಭೂಮಿಯ ಒಳಗಡೆ ಒಂದು ಸೆಲೆಸ್ಟಿಯಲ್ ನ ಬೀಜವನ್ನ ಬಿತ್ತನೆ ಮಾಡ್ದ. ಭೂಮಿಯ ಮೇಲಿರುವ ಮನುಷ್ಯರ ಸಂತತಿ ಎಲ್ಲ ಜಾಸ್ತಿಯಾಗಿ ಅವರು ಬುದ್ಧಿವಂತರಾಗಿ ಅವರು ಎವಾಲ್ವ್ ಆದ ನಂತರ ಮನುಷ್ಯರ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ಸೆಲೆಸ್ಟಿಯಲ್ ಭೂಮಿಯ ಗರ್ಭದಿಂದ ಹೊರಗಡೆ ಬರೋದು. ಈ ಪ್ರೋಸೆಸ್ ಅನ್ನ ಮೂವಿಯಲ್ಲಿ ಎಮರ್ಜೆನ್ಸ್ ಅಂತ ಕರೀತಾರೆ. ಬಟ್ ಈ ಡೈನೋಸರ್ ನಂತಹ ಪ್ರೆಡೇಟರ್ ಗಳಿಂದ, ಪರಭಕ್ಷಕ ಜೀವಿಗಳಿಂದ ಮನುಷ್ಯರು ಭೂಮಿ ಮೇಲೆ ಬದುಕ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗೋಗಿತ್ತು. ಬಿಕಾಸ್ ಈ ಡೈನೋಸರ್ ನಂತಹ ಪರಭಕ್ಷಕ ಜೀವಿಗಳು, ಪ್ರೆಡೇಟರ್ಗಳು ಏನ್ ಮಾಡವು, ಸುತ್ತಮುತ್ತ ಇರೋರ್ನೆಲ್ಲ ತಿಂದು ಹಾಕ್ಬಿಡವು. ಆದ ಕಾರಣ ಈ ಡೈನೋಸರ್ ನಂತಹ ಪ್ರೆಡೇಟರ್ ಗಳನ್ನ ಮಟ್ಟ ಹಾಕೋಕೆ ಸೆಲೆಸ್ಟಿಯಲ್ ಗಳು ಏನ್ ಮಾಡಿದ್ರು, ಡಿವಿಯಂಟ್ಸ್ ಅನ್ನೋ ಮತ್ತೊಂದು ಬಗೆಯ ಜೀವಿಗಳನ್ನ ಕ್ರಿಯೇಟ್ ಮಾಡಿದ್ರು. ಈ ಡಿವಿಯಂಟ್ಸ್ ಗಳು ಬಂದು ಡೈನೋಸರ್ ಗಳನ್ನೆಲ್ಲ ಮಟ್ಟ ಹಾಕಿದ್ವು, ತಿಂದು ಹಾಕಿದ್ವು. ಬಟ್ ಈ ಬಡೆತವು ಡಿವಿಯಂಟ್ಸ್ ಗಳು ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ಡೈನೋಸರ್ ಗಳನ್ನೆಲ್ಲ ತಿಂದ ಮೇಲೆ, ಡೈನೋಸರ್ ಗಳೆಲ್ಲ ಹಾಳಾದ್ಮೇಲೆ ಈ ಡಿವಿಯಂಟ್ಸ್ ಗಳು ಏನ್ ಮಾಡಿದ್ವು, ವಿಕಸನ ಆಗ್ಬಿಟ್ವು, ಎವಾಲ್ವ್ ಆಗಿ ಮನುಷ್ಯರನ್ನೇ ತಿನ್ಲಿಕ್ಕೆ ಶುರು ಮಾಡ್ಬಿಟ್ವು. ಇವನ್ ಡಿವಿಯಂಟ್ ಗಳ ಸೃಷ್ಟಿಕರ್ತ ಅರೀಶನ ಕಂಟ್ರೋಲ್ಗೂ ಸಿಗ್ದಲೇ ಇರೋ ತರ ಆಗ್ಬಿಟ್ವು ಈ ಡಿವಿಯಂಟ್ ಗಳು. ನಾನೇ ಸೃಷ್ಟಿ ಮಾಡಿದ ಜೀವಿಗಳು ಹಿಂಗೆ ಏನೇನೋ ಅಡ್ವರ್ಟ್ ಮಾಡ್ತಾವಲ್ಲ, ಎಲ್ಲಿ ಮಿಸ್ಟೇಕ್ ಆಯ್ತು ನಾನು ಸೃಷ್ಟಿ ಮಾಡಿದ್ರಲ್ಲಿ ಅಂತ ನೋಡ್ಕೊಂಡು ಅರೀಶಾ ಏನ್ ಮಾಡ್ದ, ಈ ಮಿಸ್ಟೇಕ್ಸ್ ಗಳನ್ನ ಸರಿ ಮಾಡ್ಕೊಂಡು ಎಟರ್ನಲ್ಸ್ ಅನ್ನು ಮತ್ತೊಂದು ಬಗೆಯ ಜೀವಿಗಳನ್ನ ಸೃಷ್ಟಿ ಮಾಡ್ದ. ಈ ಎಟರ್ನಲ್ಸ್ ಗಳಿಗೆ ಡಿವಿಯಂಟ್ಸ್ ತರ ಎವಾಲ್ವ್ ಆಗೋಕ್ಕಾಗಲ್ಲ, ರೂಪಾಂತರಗೊಳ್ಳಿಕ್ ಆಗೋದಿಲ್ಲ. ಈ ಎಟರ್ನಲ್ಸ್ ಗಳ ಕೆಲಸ ಏನಪ್ಪಾ ಅಂದ್ರೆ ಡಿವಿಯಂಟ್ಸ್ ಗಳನ್ನೆಲ್ಲ ಸಾಯಿಸಾಕೋದು, ಪ್ಲಸ್ ಈ ಡಿವಿಯಂಟ್ಸ್ ಗಳಿಂದ ಮನುಷ್ಯರಿಗೆ ಯಾವುದೇ ಬಗೆಯ ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ಳೋದು. ಸೊ ಈಗ ಈ ಅರೀಶಾ ಏನ್ ಮಾಡ್ದ, 10 ಎಟರ್ನಲ್ಸ್ ಗಳನ್ನ ಸೃಷ್ಟಿ ಮಾಡ್ದ. 10 ಎಟರ್ನಲ್ಸ್ ಗಳಲ್ಲಿ ಒಬ್ಬರನ್ನ ಲೀಡರ್ ಮಾಡ್ದ. ಈ ಅರೀಶಾ ಏನ್ ಮಾಡ್ತಿದ್ದ, ಲೀಡರ್ ಜೊತೆ ಮಾತ್ರ ಮಾತಾಡ್ತಿದ್ದ. ಅರೀಶಾ ಕೊಟ್ಟ ಮೆಸೇಜ್ ಅನ್ನ ಈ ಲೀಡರು ಮಿಕ್ಕ 9 ಜನಗಳಿಗೆ ತಲುಪಿಸ್ತಿದ್ಲು. ಸೊ ಈ 10 ಜನ ಎಟರ್ನಲ್ ಗಳನ್ನ ಬಳಸ್ಕೊಂಡು ಅರೀಶಾ ಏನ್ ಮಾಡ್ದ, ಎಷ್ಟೊಂದು ಪ್ಲಾನೆಟ್ ಗಳಲ್ಲಿ ಸೆಲೆಸ್ಟಿಯಲ್ ಗಳ ಬೀಜವನ್ನ ಬಿತ್ತನೆ ಮಾಡ್ದ. ಸೆಲೆಸ್ಟಿಯಲ್ ಗಳ ಉಗಮಕ್ಕೆ ಕಾರಣನಾದ. ಈಗ ಇಸ್ವಿಯಷ್ಟು ಕ್ರಿಸ್ತಪೂರ್ವ 5000 ಮೆಸೊಪೊಟೇಮಿಯಾ ನಾಗರಿಕತೆ, ಅಲ್ಲಿ ಸಮುದ್ರದಲ್ಲಿ ಕೆಲವರು ಮೀನು ಹಿಡಿತಾ ಇರ್ತಾರೆ. ಸಡನ್ಲಿ ಸಮುದ್ರದೊಳಗಿಂದ ಒಂದು ಗೂನು ಬೆನ್ನಿನ ದಡಿಯ ಒನ್ನೆ ಪಿಂಗ ಬಂದ್ಬಿಟ್ಟು ಅಲ್ಲಿದ್ದ ಒಬ್ಬರನ್ನು ತಿನ್ಬಿಡುತ್ತೆ. ಹಾಗೇನೆ ಇನ್ನೇನು ಅಲ್ಲಿದ್ದ ಚಿಕ್ಕ ಹುಡುಗನನ್ನು ತಿನ್ಬಿಡ್ಬೇಕು. ಅಷ್ಟರಲ್ಲಿ ದಡಿಯ ಒನ್ನೆ ಪಿಂಗಕ್ಕೆ ಒಂದು ಬೆಂಕಿ ಬಂದು ಬೀಳುತ್ತೆ. ಯಾರೊಬ್ಬ ಮನುಷ್ಯ ಆಕಾಶದಲ್ಲಿ ಹಾರ್ಕೊಂಡು ಕಣ್ಣಿನಿಂದ ಬೆಂಕಿಯನ್ನ ಬಿಡ್ತಾ ಇರ್ತಾನೆ. ಸೊ ಆಗ ನಮ್ಗೆ ಮೂವಿನಲ್ಲಿ ಮೊದಲ ಎಟರ್ನಲ್ ನ ದರ್ಶನ ಆಗುತ್ತೆ. ಇವನ ಹೆಸರು ಇಕರಸ್. ನಾವು ಇವನನ್ನ ಇಕ್ರೇಶ ಅಂತ ಕರೆಯೋಣ. ಇಕ್ರೇಶನ್ ಪವರ್ ಏನು, ಆಕಾಶದಲ್ಲಿ ಹಾರಾಡ್ಕೊಂಡು ಕಣ್ಣಿನಿಂದ ಬೆಂಕಿ ಬಿಡೋದು. ಒಂಥರ ಸೂಪರ್ ಮ್ಯಾನ್ ಇದ್ದಂಗೆ ನಮ್ಮ ಇಕ್ರೇಶ. ಎರಡನೇವಳು ಮಕ್ಕಾರಿಗೆ ಮಾತಾಡೋಕ್ ಬರಲ್ಲ, ಬಟ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡೋತಾಳೆ. ಸೊ ಮಕ್ಕಾರಿಯ ಸೂಪರ್ ಪವರ್ ಏನು, ಜನಗಳನ್ನ ಎತ್ಕೊಂಡು ಫಾಸ್ಟ್ ಆಗಿ ಓಡೋಗೋದು. ಮೂರನೇವ ಕಿಂಗೋ, ಇವರ ಸೂಪರ್ ಪವರ್ ಏನು, ಕೈನ ಗಂತರ ಮಾಡ್ಕೊಂಡು ಬೆಂಕಿಯನ್ನ ಶೂಟ್ ಮಾಡೋದು, ಜೊತೆಗೆ ಕೈಗಳಿಂದ ಬೆಂಕಿ ಉಂಡೆಗಳನ್ನ ಎಸೆಯೋದು. ನೆಕ್ಸ್ಟ್ ಬರೋದು ಗಿಲ್ಗಮೇಶ್ ಅಂಡ್ ಥೀನಾ. ಗಿಲ್ಗಮೇಶ್ ಹತ್ರ ಅಪಾರವಾದ ಶಕ್ತಿ ಇರುತ್ತೆ. ಅಂಡ್ ಥೀನಾ ಯುದ್ಧ ಮಾಡೋದ್ರಲ್ಲಿ ಅತಿ ಎಕ್ಸ್ಪರ್ಟ್. ತನ್ನ ಮನಸ್ಸಿಗೆ ಬಂದಂತಹ ವೆಪನ್ ಗಳನ್ನ ಕೈನಲ್ಲೇ ಮಾಡ್ಕೊಂಡ್ಬಿಡ್ಬೋದು ಥೀನಾ. ಇವ್ರು 5 ಜನ ಫೈಟ್ ಮಾಡುವ ಎಟರ್ನಲ್ಸ್ ಗಳು. ಸೊ ಇವ್ರು ಇಷ್ಟು ಜನ ಬಂದು ಗೂನು ಬೆನ್ನಿನ ಒನ್ನೆ ಪಿಂಗದ ಜೊತೆ ಫೈಟ್ ಮಾಡಿದರೆ ನಮ್ಗೆ ನಂತರ ಗೊತ್ತಾಗುತ್ತೆ ಈ ಗೂನು ಬೆನ್ನಿನ ಒನ್ನೆ ಪಿಂಗವೇ ಡಿವಿಯಂಟ್ ಅಂತ. ಓಕೆ, 5 ಜನ ಸೇರಿ ಡಿವಿಯಂಟ್ ಗಳನ್ನ ಸಾಯಿಸಾಕ್ತಾರೆ.
ನಂತರ ಆಕಾಶದಲ್ಲಿ ಒಂದು ಸ್ಪೇಸ್ ಶಿಪ್ ನಮಗೆ ಕಾಣಿಸುತ್ತೆ. ಅಲ್ಲಿಂದ ಮತ್ತೆ 5 ಜನ ಎಟರ್ನಲ್ಗಳು ಕೆಳಗಿಳಿತಾರೆ. ಕೆಳಗಿಳಿದ ಮೊದಲನೇ ಎಟರ್ನಲ್ ಸ್ಪ್ರೈಟ್ ಒಂಥರ ಚಿಕ್ಕ ಹುಡುಗಿಯ ತರ ಕ್ರಿಯೇಟ್ ಆಗಿರ್ತಾಳೆ. ಇವಳ ಸೂಪರ್ ಪವರ್ ಏನು, ಇಲ್ಯೂಷನ್ ಗಳನ್ನ ಕ್ರಿಯೇಟ್ ಮಾಡೋದು, ಮೆಜಿಷಿಯನ್ ತರ ಭ್ರಮೆಗಳನ್ನ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಬರೋದು ಸರ್ಸಿ. ನಾವು ಸರ್ಸಿಯನ್ನ ಪ್ರೀತಿಯಿಂದ ಸರ್ಸು ಅಂತ ಕರೆಯೋಣ. ಇವಮ್ಮ ಘನ ರೂಪವನ್ನ ದ್ರವ ರೂಪ ಮಾಡುತ್ತೆ, ದ್ರವ ರೂಪವನ್ನ ಅನಿಲ ರೂಪ ಮಾಡುತ್ತೆ, ಯಾವ ರೂಪಕ್ಕೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಆಮೇಲೆ ಬರೋದು ಫಾಸ್ಟೋಸ್. ಇವಯ್ಯ ಬೇಸಿಕಲಿ ಎಟರ್ನಲ್ ಗಳ ಇಂಜಿನಿಯರ್. ಸೊ ನಾವು ಇವಯ್ಯನ ಇಂಜಿನಿಯರ್ ಅಂತಲೇ ಕರೆಯೋಣ. ಎಲ್ಲ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಗಳು, ಟೆಕ್ನಾಲಜಿಕಲ್ ಟಾಯ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡೋದು ನಮ್ಮ ಫಾಸ್ಟೋಸ್. ಆಮೇಲೆ ಡ್ರೂಯಿಗ್ ಬರ್ತಾನೆ. ಡ್ರೂಯಿಡ್ ಮೈಂಡ್ ಕಂಟ್ರೋಲ್ ಮಾಡೋದು, ಎಲ್ಲಾ ಜನಗಳನ್ನ ಇವನ ಮೈಂಡ್ ಇಂದಾನೆ ಕಂಟ್ರೋಲ್ ಮಾಡ್ಬಿಡ್ತಾನೆ ಡ್ರೂಯಿಗ್. ಫೈನಲಿ ಬರೋದು ಎಟರ್ನಲ್ಸ್ ಗಳ ಲೀಡರು ಏಜಾಕ್ ಅಂತ. ಇವಮ್ಮ ಎಲ್ಲರಿಗಿಂತ ದೊಡ್ಡವಳು, ಆದ್ರಿಂದ ನಾವು ಇವಮ್ಮನನ್ನ ಅಜ್ಜಕ್ಕ ಅಂತ ಕರೆಯೋಣ. ಈ ಅಜ್ಜಕ್ಕ ಒಂಥರ ಡಾಕ್ಟರ್ ಇದ್ದಂಗೆ ಎಲ್ಲಾ ಗಾಯವನ್ನ ಟಕ್ ಅಂತ ಹೀಲ್ ಮಾಡಿಬಿಡುತ್ತೆ. ಜೊತೆಗೆ ಈ ಅಜ್ಜಕ್ಕನ ಹತ್ರ ಒಂದು ಮ್ಯಾಜಿಕ್ ಬಾಲ್ ಇರುತ್ತೆ. ಆ ಮ್ಯಾಜಿಕ್ ಬಾಲ್ ನ ಸಹಾಯದಿಂದ ಸೆಲೆಸ್ಟಿಯಲ್ ಹರಿಜನ್ ಜೊತೆ ಈ ಅಜ್ಜಕ್ಕ ಮಾತಾಡ್ತಾಳೆ. ಇವರೆಲ್ಲ ಕ್ರಿಸ್ತ ಪೂರ್ವ 5000ನೇ ಇಸ್ವಿಯಲ್ಲಿ ಭೂಮಿಗೆ ಬಂದು ಮೆಸೊಪೊಟೋಮಿಯಾ ನಾಗರಿಕತೆಯ ಜನಗಳನ್ನ ಸೇವ್ ಮಾಡಿದ್ರು. ಈಗ ನಮಗೆ 10 ಜನ ಎಟರ್ನಲ್ ಗಳ ಬಗ್ಗೆ ಗೊತ್ತಾಯ್ತು, ಅವರ ಪವರ್ ಗಳ ಬಗ್ಗೆ ಗೊತ್ತಾಯ್ತು, ಅವರು ಭೂಮಿಯ ಮೇಲೆ ಬಂದಿದ್ದು ಯಾಕೆ ಅಂತ ಗೊತ್ತಾಯ್ತು. ಇನ್ನು ಮುಂದೆ ನಮಗೆ ಕಥೆ ಅರ್ಥ ಆಗೋದು ಈಸಿ ಆಗತ್ತೆ. ಈಗ ಇಸವಿ 2021 ಆಗಿದೆ. ಸರ್ಸು ಈಗ ಲಂಡನ್ ನಲ್ಲಿ ಲೆಕ್ಚರರ್ ಆಗಿರ್ತಾಳೆ. ಅವಳು ಮತ್ತೆ ಅವಳ ಹ್ಯೂಮನ್ ಬಾಯ್ ಫ್ರೆಂಡ್ ಇಬ್ರು ಪಾಠ ಮಾಡ್ತಿರ್ತಾರೆ ಒಂದು ಸ್ಕೂಲ್ ನಲ್ಲಿ. ಸಡನ್ಲಿ ಅಲ್ಲೊಂದು ಭೂಕಂಪ ಆಗುತ್ತೆ. ಭೂಕಂಪದಿಂದ ಗೋಡೆಯ ಮೇಲಿಟ್ಟಿದ್ದ ದೊಡ್ಡ ಗಡಿಯಾರ ಒಂದು ಸ್ಟೂಡೆಂಟ್ ಮೇಲೆ ಬೀಳೋಕ್ ಬರುತ್ತೆ. ಸರ್ಸು ಏನ್ ಮಾಡ್ತಾಳೆ, ತನ್ನ ಸೂಪರ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಆ ಗಡಿಯಾರವನ್ನ ಪುಡಿ ಮಾಡ್ಬಿಡ್ತಾಳೆ. ಓಕೆ, ಅವತ್ತು ರಾತ್ರಿ ಆಗತ್ತೆ. ರಾತ್ರಿ ಸರ್ಸಿ ಮತ್ತೆ ಅವಳ ಮನುಷ್ಯ ಬಾಯ್ ಫ್ರೆಂಡು ಮತ್ತೆ ಸ್ಪ್ರೈಟ್ 3 ಜನನು ಪಾರ್ಟಿ ಮಾಡ್ತಿರ್ತಾರೆ. ಸೊ ಆಗ ನಮ್ಗೆ ಗೊತ್ತಾಗುತ್ತೆ ಸ್ಪ್ರೈಟ್ ಸಹ ಸರ್ಸಿಯ ಜೊತೆ ಲಂಡನ್ ನಲ್ಲಿ ಇದ್ದಾಳೆ ಅಂತ. ಅವ್ರು ಪಾರ್ಟಿ ಮುಗಿಸಿ ಮನೆಗೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಒಂದು ಡಿವಿಯಂಟ್ ಅವರನ್ನು ಅಟ್ಯಾಕ್ ಮಾಡಿಬಿಡುತ್ತೆ. ಆ ಡಿವಿಯಂಟ್ ನ ಜೊತೆ ನಮ್ಮ ಸರ್ಸು ಮತ್ತೆ ಸ್ಪ್ರೈಟ್ ಇಬ್ರು ಕಷ್ಟಪಟ್ಟು ಫೈಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಇಕ್ರೇಶ ಬರ್ತಾನೆ. ಎಲ್ಲರೂ ಸೇರಿ ಡಿವಿಯಂಟ್ ಗೆ ಹೊಡಿತಾರೆ. ಆಗ ಡಿವಿಯಂಟ್ ಗೆ ಗಾಯ ಆಗುತ್ತೆ. ಬಟ್ ಬಡ್ಡಿ ಮಗಂದು ಡಿವಿಯಂಟ್ ತನ್ನನ್ನು ತಾನೇ ಹೀಲ್ ಮಾಡ್ಕೊಂತಿದೆ, ತನ್ನ ಗಾಯವನ್ನ ತಾನೇ ವಾಸಿ ಮಾಡ್ಕೊಂತಿದೆ. ನಮ್ಮ ಎಟರ್ನಲ್ ಗಳಿಗೆ ಆಶ್ಚರ್ಯ, ಆದ್ರೂ ಬಿಡೋದೆಲ್ಲ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ. ಅಷ್ಟರಲ್ಲಿ ಡಿವಿಯಂಟ್ ಎಸ್ಕೇಪ್ ಆಗ್ಬಿಡುತ್ತೆ. 3 ಜನ ಸೇರ್ಕೊಂಡು ಸಾಯಿಸಾಕ್ಬಿಡ್ತಾರೆ ನನ್ನ ಅಂತ. ಅದು ಎಸ್ಕೇಪ್ ಆದ ನಂತರ ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟೋರಿಗಳು ಗೊತ್ತಾಗ್ತವೆ. ಈ ಕ್ರೇಶ ಮತ್ತೆ ಸರ್ಸುಗೆ ಮೊದಲು ಲವಿ ಡವಿ ನಡೀತಾ ಇತ್ತು. ಕ್ರಿಸ್ತ ಪೂರ್ವ 575ನೇ ಇಸ್ವಿಯಲ್ಲಿ ನಮ್ಮ ಇಕ್ರೇಶ ಮತ್ತೆ ಸರ್ಸು ಲವಲ್ ಬೀಳ್ತಾರೆ. ಅದಾದ 175 ವರ್ಷಕ್ಕೆ ಅಂದ್ರೆ ಕ್ರಿಸ್ತ ಪೂರ್ವ 400ನೇ ಇಸ್ವಿಯಲ್ಲಿ ಇಬ್ರು ಗುಪ್ತಾ ಎಂಪೈರ್ ನಲ್ಲಿ ಇಂಡಿಯನ್ ಟ್ರೆಡಿಷನ್ಸ್ ಪ್ರಕಾರ ಮದುವೆ ಆಗ್ತಾರೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಮದುವೆ ಆದ್ರು, ಬಟ್ ಫಾರಿನ್ ಟ್ರೆಡಿಷನ್ ಪ್ರಕಾರ ಸ್ಟಾಪ್ ಇಟ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ಇಬ್ರು ಕ್ರಿಸ್ತ ಪೂರ್ವ 400ನೇ ಇಸ್ವಿಯಲ್ಲಿ ಮದುವೆ ಆದ್ರು, ಬಟ್ 500 ವರ್ಷಗಳ ಮುಂಚೆ ಇವರಿಬ್ರು ಬ್ರೇಕಪ್ ಮಾಡ್ಕೊಂಡ್ರು. ಈಗ ಇಸ್ವಿ ಕ್ರಿಸ್ತ ಪೂರ್ವ 1521. ಆಲ್ಮೋಸ್ಟ್ 99% ಆಫ್ ದಿ ಡಿವಿಯಂಟ್ಸ್ ಗಳನ್ನ ಸಾಯಿಸಾಕಿದ್ದಾರೆ ಎಲ್ಲ ಎಟರ್ನಲ್ಸ್ ಗಳು ಸೇರ್ಕೊಂಡು. ಫೈನಲಿ ಇನ್ನ ಕೆಲವು ಡಿವಿಯಂಟ್ಸ್ ಗಳನ್ನ ಹುಡುಕಿ ಸಾಯಿಸಬೇಕಾಗಿರುತ್ತೆ. ಅವರನ್ನ ಸಾಯಿಸೋಕೆ ಅಂತ ನಮ್ಮ ಎಟರ್ನಲ್ಸ್ ಗಳು ಹೋಗ್ತಾರೆ. ಬಾಕಿ ಉಳ್ಕೊಂಡ ಡಿವಿಯಂಟ್ ಗಳನ್ನೇನೋ ಸಾಯಿಸ್ಬಿಡ್ತಾರೆ ನಮ್ಮ ಎಟರ್ನಲ್ಸ್ ಗಳು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಮ್ಮ ಜನಗಳು ಅವರವರೇ ಕಿತ್ತಾಡ್ಲಿಕ್ಕೆ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ. ಇಸವಿಗ 1521 ನಮ್ಮ ಎಟರ್ನಲ್ಸ್ ಗಳ ಸಹಾಯದಿಂದ ಕೆಲವೊಂದು ಜನಗಳು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ಬಿಟ್ಟಿರ್ತಾರೆ. ಗನ್ನು, ಮದ್ದು ಗುಂಡುಗಳು ಇದನ್ನೆಲ್ಲ ಕಂಡು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಗನ್ ಸಿಕ್ಕ ಮನುಷ್ಯರು ಕೋತಿ ಕೈಗೆ ಗುಲ್ಗಂಜಿ ಸಿಕ್ತಂಗೆ ಏನು ಅರಿಯದ ಮನುಷ್ಯರ ಮೇಲೆ ಯುದ್ಧ ಸಾರ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸಕ್ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿ ನಮ್ಮ ಎಟರ್ನಲ್ಸ್ ಗಳಿಗೆ ಬೇಜಾರಾಗುತ್ತೆ. ಡ್ರೂಯಿಗ್ ಏನ್ ಮಾಡ್ತಾನೆ, ನಾನು ಮೈಂಡ್ ಮೂಲಕ ಎಲ್ಲರನ್ನ ಕಂಟ್ರೋಲ್ ಮಾಡಿ ಒಳ್ಳೆ ಬುದ್ಧಿ ತಂದು ಕೊಡ್ತೀನಿ ಅವ್ರಗಳಿಗೆ ಅಂತ ಹೊರಡ್ತಾನೆ. ಅಷ್ಟರಲ್ಲಿ ಲೀಡ್ರು ಅಜ್ಜಕ್ಕೆ ಅಡ್ಡ ಬರ್ತಾಳೆ. ಜನಗಳ ಆಂತರಿಕ ಯುದ್ಧದಲ್ಲಿ ನಾವು ಅಡ್ಡ ಹೋಗುವಂತಿಲ್ಲ. ನಮ್ಮ ಫೈಟ್ ಏನಿದ್ರು ಡಿವಿಯಂಟ್ಸ್ ಗಳ ಜೊತೆ ಮಾತ್ರ. ಡಿವಿಯಂಟ್ಸ್ ಗಳ ಜೊತೆ ಫೈಟ್ ಆಡ್ಲಿಕ್ಕೆ ಮಾತ್ರ ನಮ್ಗೆ ಸೆಲೆಸ್ಟಿಯಲ್ ಹರೀಶಾ ಪರ್ಮಿಷನ್ ಕೊಟ್ಟಿದ್ದಾನೆ. ಸೊ ನೀನು ಅವರ ಮೈಂಡ್ ನೆಲ್ಲ ಕಂಟ್ರೋಲ್ ಮಾಡಿ ಅವಳಿಗೆ ಒಳ್ಳೆ ಬುದ್ಧಿ ತರಬೇಡ ಅಂತ ಅಡ್ಡ ಹೋಗ್ತಾಳೆ ಅಜ್ಜಕ್ಕ. ಆಗ ಡ್ರೂಯಿಗೆ ಕೋಪ ಬರುತ್ತೆ. ನೋ ಇಲ್ಲಿ ಆಂತರಿಕ ಯುದ್ಧ ನಡೀತಿಲ್ಲ, ನರಮೇಧ ನಡೀತಿದೆ. ಒಂದು ಟೀಮು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಗನ್ಗಳನ್ನೆಲ್ಲ ತಗೊಂಡು ಶೂಟ್ ಮಾಡ್ತಿದೆ, ಮತ್ತೊಂದು ಟೀಮ್ ಹತ್ರ ಗನ್ ಇಲ್ಲ. ಇದು ಯುದ್ಧ ಹೇಗಾಗತ್ತೆ, ನರಮೇಧ ನಡೀತಾ ಇದೆ, ಇದನ್ನ ಸ್ಟಾಪ್ ಮಾಡ್ಲೇಬೇಕು ಅಂತ ಅವನು. ಇದರ ಮಧ್ಯ ಥೀನಾ ಮೈ ಮೇಲೆ ದೆವ್ವ ಬಂದವಳಂಗ್ ಆಡ್ತಿರ್ತಾಳೆ. ಮೂವಿನಲ್ಲಿ ಇದನ್ನ ಮ್ಯಾಡ್ ವೇರಿ ಅಂತ ಕರೀತಾರೆ, ಬಟ್ ನಾವ್ ಇದನ್ನ ಮೈ ಮೇಲೆ ದೆವ್ವ ಹಿಡ್ಕೊಂಡಿರೋದು ಅಂತ ಕರೆಯೋಣ. ಸೊ ಮೈ ಮೇಲೆ ದೆವ್ವ ಬಂದಿರೋ ಥೀನಾ ಏನ್ ಮಾಡ್ತಾಳೆ, ಎಲ್ಲರೂ ಸಾಯೋ ಟೈಮ್ ಬಂದಿದೆ, ಎಲ್ಲರೂ ಸಾಯ್ಬೇಕು ಅಂದ್ಬಿಟ್ಟು ವಾಪಸ್ ಎಟರ್ನಲ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾಳೆ. ಮೈ ಮೇಲೆ ದೆವ್ವ ಬಂದಿರೋ ಥೀನಾನ ಎಲ್ಲರೂ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೊಂದು ಜನಕ್ಕೆ ಚುಚ್ಚಿಬಿಡ್ತಾಳೆ ಥೀನಾ. ಆಮೇಲೆ ಗಿಲ್ಗಮೇಶ ಬಂದು ಥೀನಾಗೆ ಜೋರಾಗಿ ಹೊಡೆದು ಪ್ರಜ್ಞೆ ತಪ್ಪಿಸಿ ಮಲಗಿಸ್ತಾನೆ. ಸರಿ, ಈಗ ಲೀಡರ್ ಅಜ್ಜಕ್ಕ ಥೀನಾಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಥೀನಾಗೆ ಮ್ಯಾಡ್ ವೇರಿ ಆಗಿದೆ. ಹಂಗಂದ್ರೇನು, ಥೀನಾಳ ಹಳೆಯ ಮೆಮೊರಿಗಳ ತೂಕಕ್ಕೆ ಅವಳ ಮೈಂಡ್ ಫ್ರಾಕ್ಚರ್ ಆಗ್ತಿದೆ. ಅದಕ್ಕೆ ಅವಳು ತಿಕ್ಲ ತರ ಆಡ್ತಿದ್ದಾಳೆ, ಮೈ ಮೇಲೆ ದೆವ್ವ ಬಂದಿರೋಳ ತರ ಆಡ್ತಿದ್ದಾಳೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನು, ಅವಳ ಹಳೆಯ ಮೆಮೊರಿಗಳನ್ನೆಲ್ಲ ಅಳಿಸಿ ಹಾಕ್ಬಿಡೋದು ಅಂತ. ಬಟ್ ಹಳೆ ಮೆಮೊರಿ ಅಳಿಸಾಕ್ಬಿಟ್ರೆ ಥೀನಾ ನಾನು ಯಾರು ಅನ್ನೋದೇ ಗೊತ್ತಾಗಲ್ಲ ಪಾಪ ಅವಳಿಗೆ. ಸೊ ಬೇಡ ಪ್ಲೀಸ್ ಹಂಗೆ ಮಾಡಬೇಡಿ ಅಂತ ಥೀನಾ ಹೇಳ್ತಾಳೆ. ಈ ನಡುವೆ ಡ್ರೂಯಿಡು, ನೀನು ಸರಿ ಇಲ್ಲ ಲೀಡ್ರು, 7 ವರ್ಷದಿಂದ ನೀನು ನಂಬ್ಕೊಂಡು ಕೂತಿದ್ದೀವಿ, ಬಟ್ ಇಷ್ಟೊಂದು ಜನಗಳ ನರಮೇಧ ನಡೀತಿದ್ರು, ನೀನು ನನಗೆ ಅವರನ್ನೆಲ್ಲ ಸೇವ್ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ, ಸರಿ ಇಲ್ಲ ನೀನು ಅಂತ ಬೈತಿರ್ತಾನೆ. ನಮ್ಮ ಲೀಡ್ರಿಗೆ ಬೈತೀಯ ಅಂತ ಇಕ್ರೇಶ ಅವನಿಗೆ ಹೊಡೆಯೋಕೆ ಹೋಗ್ತಾನೆ. ಹಿಂಗೆ ಅವ್ರವ್ರಗಳೇ ಕಿತ್ತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅಜ್ಜಕ್ಕ ಏನ್ ಮಾಡ್ತಾಳೆ, ಸಾಕ್ ಬಿಡಿ, 7000 ವರ್ಷಗಳಿಂದ ನನ್ನ ಮಾತನ್ನು ನೀವೆಲ್ಲ ಕೇಳಿದ್ದೀರಾ,
ನನ್ನ ಮಾತನ್ನ ಕೇಳ್ಕೊಂಡು ಎಲ್ಲಾ ಡಿವಿಯೆಂಟ್ಗಳ ಜೊತೆ ನಾವು ಹೊಡೆದಾಡಿದ್ವಿ, ಎಲ್ಲಾ ಡಿವಿಯೆಂಟ್ಗಳನ್ನ ಸಾಯಿಸ್ಬಿಟ್ವಿ. ಇನ್ನು ಮುಂದೇನು ನಿಮ್ಮನ್ನ ನನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು ತಪ್ಪು. ಸೊ ನಿಮ್ಮ ದಾರಿಯನ್ನ ನೀವು ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾಳೆ. ಬಟ್ ಈಗ ತೀನಾನ ಏನ್ ಮಾಡೋದು, ಮೈ ಮೇಲೆ ದೆವ್ವ ಬಂದ್ಬಿಟ್ರೆ ಇರಾ ಬರೋರ್ನೆಲ್ಲ ಸಾಯಿಸ್ಬಿಡ್ತಾಳಲ್ಲ ಅಂತ ಎಲ್ರಿಗೂ ಕನ್ಸರ್ನು. ಆಗ ಗಿಲ್ಗಮೇಶ ಬರ್ತಾನೆ, ನಾನ್ ನೋಡ್ಕೊಳ್ತೀನಿ ತೀನಾನ, ಅವಳ ಮೆಮೊರಿಯನ್ನ ಅಳಿಸಾಕ್ಬೇಡಿ, ಅವಳು ಹುಚ್ಚಿ ತರ ಆಡಿದ್ರೆ ನಾನು ಅವಳನ್ನ ಸಮಾಧಾನ ಮಾಡ್ತೀನಿ ಅಂತ ಗಿಲ್ಗಮೇಶ ಹೇಳ್ತಾನೆ. ಅಲ್ಲಿಂದ ಎಲ್ರು ಅವರವರ ದಾರಿಯನ್ನು ನೋಡ್ಕೊಳ್ಳಿಕ್ಕೆ ಹೋಗ್ತಾರೆ. ಈ ಮಧ್ಯೆ ಇಗ್ರೇಷನು ಸರ್ಸಿ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲ ಬ್ರೇಕಪ್ ಡಿವೋರ್ಸ್ ಆಗುರು, ಮದ್ವೆ ಆಗಿತ್ತಲ್ವರು, ಸೊ ಡಿವೋರ್ಸ್ ತಾನೆ, ಸರಿ ಏನೋ ಒಂದ್ ಆಯ್ತು, ಇಬ್ರು ಸಪ್ರೇಟ್ ಆದ್ರು. ಸೊ ಹೀಗೆ ಎಲ್ಲ ಎಟರ್ನಲ್ಸ್ಗಳು ಹೇಗಿದ್ರು ಡಿವಿಯೆಂಟ್ಗಳನ್ನ ಸಾಯಿಸಾಕಿದೀವಲ್ಲ ಅಂತ ಸಪ್ರೇಟ್ ಆದ್ರು. ಇದಿಷ್ಟು ಹಳೆಯ ಕತೆ, ಫ್ಲಾಶ್ ಬ್ಯಾಕ್. ಈಗ ಪ್ರೆಸೆಂಟ್ ಡೇ ನಲ್ಲಿ ಏನಾಗಿದೆ, ಲಂಡನ್ ನಲ್ಲಿ ಡಿವಿಯೆಂಟ್ ವಾಪಸ್ ಬಂದ್ಬಿಟ್ಟಿದೆ. ಎಲ್ಲಾ ಡಿವಿಯೆಂಟ್ಗಳು ಸತ್ತೋಗಿದಾವೆ ಅಂತ ಎಟರ್ನಲ್ಸ್ಗಳು ಅನ್ಕೊಂಡು ಸಪ್ರೇಟ್ ಆದ್ರು, ಬಟ್ ಈಗ ವಾಪಸ್ ಬಂದ್ಬಿಟ್ಟಿದೆ. ಅಂಡ್ ಇದೇ ತರಹ ಹಲವಾರು ಡಿವಿಯೆಂಟ್ಗಳಿದ್ರೆ ಏನ್ ಮಾಡೋದು, ಆದ ಕಾರಣ ಎಲ್ಲಾ 10 ಜನ ಎಟರ್ನಲ್ಸ್ಗಳು ಒಟ್ಟಿಗೆ ಸೇರ್ಕೊಂಡು ಮತ್ತೆ ಡಿವಿಯೆಂಟ್ಗಳನ್ನ ಸಾಯಿಸೋಕ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ರು. ಈಗ ಇರೋದು 3 ಜನ ಎಟರ್ನಲ್ಸ್ಗಳು, ಸರ್ಸು, ಸ್ಪ್ರೈಟು, ಇಕ್ರೇಶ. ಇವರು 3 ಜನ ಸೇರ್ಕೊಂಡು ಮಿಕ್ಕ 7 ಜನ ಎಟರ್ನಲ್ಸ್ಗಳನ್ನ ಹುಡುಕಿ ಎಲ್ಲರೂ ಒಂದಾಗಿ ಡಿವಿಯೆಂಟ್ಗಳನ್ನ ಸಾಯಿಸಾಕ್ಬೇಕು. ಸರಿ, ಬೇರೆ ಎಟರ್ನಲ್ಸ್ಗಳನ್ನ ಹುಡ್ಕೊಂಡು ಹೋಗ್ತಾರೆ ಈ 3 ಜನ. ಮೊದಲನೇದಾಗಿ ಲೀಡ್ರು ಅಜ್ಜಕ್ಕನ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅಜ್ಜಕ್ಕ ಸತ್ತು ಬಿದ್ದಿದ್ದಾಳೆ. ಇವ್ರಿಗೆಲ್ಲ ಶಾಕ್ ಆಗುತ್ತೆ. ಪ್ರಾಬಬ್ಲಿ ಡಿವಿಯೆಂಟ್ ಬಂದು ಅಜ್ಜಕ್ಕನ ಸಾಯಿಸ್ಬಿಡಿದೆ ಅಂತ ಎಲ್ರು ಡಿಸೈಡ್ ಮಾಡ್ಕೊಂತಾರೆ. ನಮ್ಮ ಸರ್ಸಿಗಂತೂ ಫುಲ್ಲು ಫೀಲ್ ಆಗ್ಬಿಡುತ್ತೆ, ಅಜ್ಜಕ್ಕ ಸತ್ತೋದ ಅಂತ ಅವಳ ಹತ್ರ ಕುತ್ಕೊಂಡು ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜ್ಜಕ್ಕನ ಒಳಗಿದ ಮ್ಯಾಜಿಕ್ ಬಾಲ್ ನಮ್ಮ ಸರ್ಸು ಒಳಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಇದುವರೆಗೂ ಅಜ್ಜಕ್ಕ ಸೆಲೆಸ್ಟಿಯಲ್ ಹರೀಶನ್ ಜೊತೆ ಮಾತಾಡ್ತಿದ್ಲು, ಈಗ ನಮ್ ಸರ್ಸುನು ಹರೀಶನ್ ಜೊತೆ ಮಾತಾಡಬಹುದು. ಆದ ಕಾರಣ ಪ್ರೆಸೆಂಟ್ಲಿ ಎಟರ್ನಲ್ ಗಳಿಗೆಲ್ಲ ಲೀಡರ್ ಯಾರು, ನಮ್ಮ ಸರ್ಸು ಒಂದ್ಸಲ ಹರೀಶನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಹರೀಶ್ ಆಗ ಹೇಳ್ತಾನೆ, ಇಟ್ಸ್ ಆಲ್ಮೋಸ್ಟ್ ಟೈಮ್, ಅಂದ್ರೆ ಸಮಯ ಆಲ್ಮೋಸ್ಟ್ ಬಂದಿದೆ ಅಂತ. ಯಾವ ಸಮಯ ಬಂದಿದೆ, ಏನ್ ಕತೆ ಅಂತ ನಮ್ ಸರ್ಸುಗೆ ಗೊತ್ತಾಗಲ್ಲ. ಮತ್ತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಸೆಲೆಸ್ಟಿಯಲ್ ಹರೀಶನನ್ನ, ಬಟ್ ಕಾಂಟ್ಯಾಕ್ಟ್ ಆಗೋದಿಲ್ಲ. ಎನಿವೆ ಈಗ ಅಜ್ಜಕ್ಕ ಸತ್ಲು ಅಂತ ಸುಮ್ನಿರೋಕ್ಕಾಗಲ್ಲ, ಮಿಕ್ಕ ಎಟರ್ನಲ್ಸ್ ಗಳನ್ನ ಹುಡ್ಕೋಣ ಅಂತ ಅಲ್ಲಿಂದ ಹೊರಡ್ತಾರೆ. ಮೊದಲನೇದಾಗಿ ಕಿಂಗೋ ಹತ್ರ ಹೋಗ್ತಾರೆ. ಕಿಂಗೋ ಈಗ ಬಾಲಿವುಡ್ ನಲ್ಲಿ ಕಿಂಗ್ ಆಗ್ಬಿಟ್ಟವ್ರೆ, ದೊಡ್ಡ ಹೀರೋ. ಸೊ ಅವ್ರು 3 ಜನ ಬಂದ್ಬಿಟ್ಟು ಕಿಂಗೋಗ್ ಹೇಳ್ತಾರೆ, ಸಾಕ್ ಬಿಡಪ್ಪ, ನೀನು ಫಿಲಮ್ ನಲ್ಲಿ ಹೀರೋ ಆಗಿದ್ದು, ಈಗ ರಿಯಲ್ ಲೈಫ್ ನಲ್ಲಿ ಹೀರೋ ಆಗೋ, ಅಜ್ಜಕ್ಕ ಸತ್ತೋಳೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಥೀನಾ ಅಂಡ್ ಗಿಲ್ಗಮೇಶ್ ಇವರಿಬ್ರು ಜೊತೆಲಿ ಇರ್ತಾರೆ. ಅವ್ರಿಬ್ರನ್ನು ಕರ್ಕೊಂಡು ಬರೋಣ ಅಂತ ಹೋಗ್ತಾರೆ. ಥೀನಾಗೆ ಈಗ್ಲೂ ಮೈ ಮೇಲೆ ದೆವ್ವ ಬರ್ತಿರುತ್ತೆ ಆಗಾಗ. ಅವರಿಬ್ಬರನ್ನು ಹುಡುಕಿ ಅವರಿಬ್ಬರಿಗೂ ವಿಷಯವನ್ನ ತಿಳಿಸ್ತಾರೆ. ಗಿಲ್ಗಮೇಶ್ ಇರೋವರೆಗೂ ಥೀನಾನ ಕಂಟ್ರೋಲ್ ಮಾಡಬಹುದು ಅಂತ ಅವರಿಬ್ಬರನ್ನು ಜೊತೆಗೆ ಸೇರಿಸ್ಕೊಳ್ತಾರೆ. ಹಾಗೆ ಗಿಲ್ಗಮೇಶ ಸ್ವಲ್ಪ ಬುದ್ಧಿವಂತ. ಸೊ ಸರ್ಸು ಹೇಳ್ತಾಳೆ, ಈ ಅಜ್ಜಕ್ಕ ಸಾಯುವಾಗ ನನ್ನೊಂದು ಲೀಡರ್ ಮಾಡ್ಬಿಟ್ಟು ಸತ್ತೋಗ್ಬಿಟ್ಟವಳೆ, ಬಟ್ ನನಗೆ ಆ ಸೆಲೆಸ್ಟಿಯಲ್ ಹರೀಶನ್ ಅನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಎಷ್ಟೊಂದು ಟ್ರೈ ಮಾಡ್ತೀನಿ, ಹಂಗೂ ಕಾಂಟ್ಯಾಕ್ಟ್ ಮಾಡೋಕ್ ಆಗ್ತಿಲ್ಲ ಅಂತ. ಆಗ ಗಿಲ್ಗಮೇಶ ಸ್ವಲ್ಪ ಬುದ್ಧಿವಾದಗಳನ್ನ ಹೇಳ್ತಾನೆ. ಆ ಬುದ್ಧಿವಾದಗಳ ಸಹಾಯದಿಂದ ಇವಳು ಹರೀಶನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಹರೀಶನ ಕಾಂಟ್ಯಾಕ್ಟ್ ಸಿಕ್ಬಿಡುತ್ತೆ. ಆಗ ಸೆಲೆಸ್ಟಿಯಲ್ ಹರೀಶ ಎಲ್ಲ ಸ್ಟೋರಿಯನ್ನ ಹೇಳ್ತಾನೆ. ಭೂಮಿಯೊಳಗೆ ನಾನು ಹಾಕಿರುವ ಸೆಲೆಸ್ಟಿಯಲ್ ನ ಬೀಜ ಇದೆ. ಆ ಬೀಜದಿಂದ ಒಬ್ಬ ಸೆಲೆಸ್ಟಿಯಲ್ ಹುಟ್ಟಿ ಬರ್ತಾನೆ, ಭೂಗರ್ಭದಿಂದ ಹುಟ್ಟಿ ಬಂದು ಹೊಸ ಗ್ಯಾಲಕ್ಸಿಗಳನ್ನ ಅವನು ಕ್ರಿಯೇಟ್ ಮಾಡ್ತಾನೆ. ಬಟ್ ಅವ್ನು ಹುಟ್ಟೋದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಸಿಗೋದೆಲ್ಲಿಂದ, ಮನುಷ್ಯರ ಬುದ್ಧಿಶಕ್ತಿಯಿಂದ. ಬಟ್ ಅಲ್ಪ ಸ್ವಲ್ಪ ಜನ ಇದ್ರೆ ಆಗಲ್ಲ, ಮಿನಿಮಮ್ ಇಷ್ಟೇ ಕ್ವಾಂಟಿಟಿ ಜನಗಳು ಅಂತ ಬೇಕು. ಆ ಕ್ವಾಂಟಿಟಿ ಜನ 2018ರಲ್ಲಿ ರೀಚ್ ಆಗ್ತಿದ್ರು. ಬಟ್ ಈ ಬಡೆತದ್ದು ಥ್ಯಾನೋಸ್ ಬಂದ್ಬಿಟ್ಟು 50% ಆಫ್ ಜನಗಳನ್ನ ಸಾಯಿಸಾಕ್ಬಿಟ್ಟ. ಸೊ ಅವೆಂಜರ್ಸ್ ಗಳು 5 ವರ್ಷದ ನಂತರ ಬಂದು 50% ಜನಗಳನ್ನ ವಾಪಸ್ ಬದುಕಿಸಿದ ನಂತರ ಈಗ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಜನಗಳು ಭೂಮಿಯ ಮೇಲೆ ಬದುಕಿದರೆ ಅವರ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ನಮ್ಮ ಸೆಲೆಸ್ಟಿಯಲ್ ಹುಟ್ಟಿ ಬರಬಹುದು ಅಂತ. ಅವಾಗ ನಮ್ ಸರ್ಸು ಹೇಳ್ತಾಳೆ, ಅಲ್ಲ ಗುರು ಹರೀಸ, ಸೆಲೆಸ್ಟಿಯಲ್ ಏನೋ ಭೂಗರ್ಭದಿಂದ ಹುಟ್ಟು ಬರ್ತಾನೆ, ಬಟ್ ಅವನು ಹುಟ್ಟಿ ಬಂದಾಗ ಭೂಮಿ ಹೊಡೆದೋಗೋದಿಲ್ವಾ, ಭೂಮಿ ಹೊಡೆದೋದ್ರೆ ಭೂಮಿಯ ಮೇಲಿರುವ ಜೀವ ಜಂತುಗಳೆಲ್ಲ ಸತ್ತೋಗೋದಿಲ್ವಾ ಅಂತ. ಅವಾಗ ಹರೀಶ ಹೇಳ್ತಾನೆ, ಒಬ್ಬ ಬದುಕಬೇಕು ಅಂದ್ರೆ ಒಬ್ಬ ಸಾಯ್ಲೇಬೇಕು ಗುರು. ನಾವು ಎಷ್ಟೊಂದು ಗ್ಯಾಲಾಕ್ಸಿಗಳನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಸೆಲೆಸ್ಟಿಯಲ್ ಹುಟ್ಟು ಬರಲೇಬೇಕು. ಸೆಲೆಸ್ಟಿಯಲ್ ಹುಟ್ಟು ಬರಬೇಕು ಅಂದ್ರೆ ಜನಗಳೆಲ್ಲ ಸಾಯ್ಲೇಬೇಕು. ಯೂನಿವರ್ಸ್ ಇಸ್ ಅ ಕಾನ್ಸ್ಟೆಂಟ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಫ್ರಮ್ ಒನ್ ಸೋರ್ಸ್ ಟು ಅನದರ್ ಸೋರ್ಸ್. ಸೆಲೆಸ್ಟಿಯಲ್ ಹರೀಶ ಫಿಸಿಕ್ಸ್ ಹೋಗ್ಬಿಟ್ಟ ಪುಣ್ಯಾತ್ಮ. ಇದು ನೋಡಿ ಸರ್ಸುಗೆ ಸಿಕ್ಕಾಪಟ್ಟೆ ಫೀಲಿಂಗ್ ಆಗೋಯ್ತು. ಅಯ್ಯೋ, ಎಷ್ಟೊಂದು ಜನ ಭೂಮಿ ಮೇಲೆ ಸಾಯ್ತಾರೆ ಮನುಷ್ಯರು ಈ ಸೆಲೆಸ್ಟಿಯಲ್ ಹುಟ್ಟೋದಕ್ಕೋಸ್ಕರ. ಆ ಸೆಲೆಸ್ಟಿಯಲ್ ಹುಟ್ಟೋದಕ್ಕೆ ಬಿಟ್ರೆ ಜನಗಳೆಲ್ಲ ಸಾಯೋದಕ್ಕೆ ನಾವುಗಳೇ ಕಾರಣ ಆಗ್ಬಿಡ್ತೀವಿ. ಸೊ ಹೇಗಾದ್ರೂ ಮಾಡಿ ಜನಗಳನ್ನ ಸೇವ್ ಮಾಡೋಣ ಅಂತ ಮಿಕ್ಕ ಎಲ್ಲ ಎಟರ್ನಲ್ಸ್ ಗಳಿಗೆ ಈ ವಿಷಯವನ್ನ ಹೇಳ್ತಾಳೆ. ಎಲ್ಲರೂ ಡಿಸೈಡ್ ಮಾಡ್ತಾರೆ, ನಾವು ಹೋಗಿ ಡ್ರೂಯಿಗನ್ನ ಮೀಟ್ ಮಾಡೋಣ. ಡ್ರೂಯಿಗನ್ನ ಸಹಾಯದಿಂದ ಭೂಗರ್ಭದಲ್ಲಿರುವ ಸೆಲೆಸ್ಟಿಯಲ್ ನ ಮೈಂಡ್ ಕಂಟ್ರೋಲ್ ಮಾಡ್ಬಿಟ್ಟು ಸೆಲೆಸ್ಟಿಯಲ್ ಮಲ್ಕೊಳ್ಳಂಗ್ ಮಾಡ್ಬಿಡೋಣ, ಪರ್ಮನೆಂಟ್ ಆಗಿ ಮಲ್ಕೊಂಡ್ಬಿಡ್ಲಿ, ಎದೋಳೋದೇ ಬೇಡ ಅಂತ. ಸರಿ, ಎಲ್ಲರೂ ಡ್ರೂಯಿಗನ್ನ ಹುಡ್ಕೊಂಡು ಹೋಗ್ತಾರೆ. ಡ್ರೂಯಿಗ್ ಎಲ್ಲಿದ್ದಾನೆ, ಅಮೆಝಾನ್ ನಲ್ಲಿ ಇದ್ದಾನೆ. Amazon.com ಅಲ್ಲ ಗುರು, ಅಮೆಝಾನ್ ಕಾಡಲ್ಲಿ ಹೋಗಿ ಡ್ರೂಯಿಗನ್ನ ಮೀಟ್ ಮಾಡ್ಬಿಟ್ಟು ಹೇಳ್ತಾರೆ, ಬಾರಪ್ಪ ಹಿಂಗ್ ಐತಪ್ಪ, ಮೈಂಡ್ ಕಂಟ್ರೋಲ್ ಮಾಡೋಣ, ನಡಿಯಪ್ಪ ಅಂತ. ಅಷ್ಟರಲ್ಲಿ ಇವರಿದ್ದ ಜಾಗಕ್ಕೆ ಡಿವಿಯೆಂಟ್ ಗಳು ಅಟ್ಯಾಕ್ ಮಾಡ್ತವೆ. ಡಿವಿಯೆಂಟ್ ಗಳ ಜೊತೆ ಎಲ್ಲ ಎಟರ್ನಲ್ಸ್ ಗಳು ಹೋರಾಡಿ ಎಷ್ಟೊಂದು ಡಿವಿಯೆಂಟ್ ಗಳನ್ನ ಸಾಯಿಸ್ತಾರೆ. ಬಟ್ ಒಂದು ಡಿವಿಯೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಅದೇನ್ ಮಾಡುತ್ತೆ, ಗಿಲ್ಗಮೇಶನ ಸಾಯಿಸ್ಬಿಡುತ್ತೆ. ಸಾಯಿಸ್ಬಿಟ್ಟು ಗಿಲ್ಗಮೇಶನ ಪವರ್ನೆಲ್ಲ ಹೀರ್ಕೊಂಡ್ಬಿಟ್ಟು ಗೂನು ಬೆನ್ನಿನ ಒನೆ ಪಿಂಗದಿಂದ ಹ್ಯಾಂಡ್ಸಮ್ ಮನುಷ್ಯನ್ ತರ ಆಗ್ಬಿಡುತ್ತೆ. ಅಯ್ಯೋ, ಈ ಬಡ್ಡಿ ಮಗನ್ ಡಿವಿಯೆಂಟ್ ಗಳಿಗೆ ಹೀರ್ಕೊಳ್ಳೋ ಪವರ್ ಎಲ್ಲ ಬಂದಿದ್ಯಾ? ಹಂಗಿದ್ಮೇಲೆ ಅಜ್ಜಕ್ಕೂ ಇದೇ ಡಿವಿಯೆಂಟ್ ಸಾಯಿಸಿರ್ಬೇಕು, ಸಾಯಿಸ್ಬಿಟ್ಟು ಅವಳ ಪವರ್ನು ಹೀರ್ಕೊಂಡ್ಬಿಟ್ಟಿರ್ಬೇಕು. ಅದಕ್ಕೇನೆ ಅಜ್ಜಕ್ಕಂತಾರ ಈ ಡಿವಿಯೆಂಟ್ ಸಹ ಎಲ್ಲರನ್ನ ಹೀಲ್ ಮಾಡ್ತಿದೆ, ಎಲ್ಲರ ಗಾಯ
ಗಾಯವನ್ನ ವಾಸಿ ಮಾಡ್ತಿದೆ, ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಇವ್ರುಗಳೆಲ್ಲ ಥಿಂಕ್ ಮಾಡ್ತಾರೆ. ನಂತರ ಗಿಲ್ಗಮೇಶನ ಅಂತ್ಯ ಸಂಸ್ಕಾರವನ್ನು ಮಾಡಿ ಡ್ರೂಯಿಗ್ ಅನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ಡ್ರೂಯಿಗ್ ಹೇಳ್ತಾನೆ, ನಾನು ಒಬ್ಬ ಸೆಲೆಸ್ಟಿಯಲ್ ನ ಮೈಂಡ್ ನ ಹೇಗೆ ಕಂಟ್ರೋಲ್ ಮಾಡ್ಲಿ, ಬಿಕಾಸ್ ಸೆಲೆಸ್ಟಿಯಲ್ ಸಿಕ್ಕಾಪಟ್ಟೆ ಪವರ್ಫುಲ್, ನನ್ನೊಬ್ಬನಿಂದ ಇದು ಅಸಾಧ್ಯ ಅಂತ. ಆಗ ಮಿಕ್ಕ ಎಟರ್ನಲ್ಸ್ ಗಳೆಲ್ಲ ಥಿಂಕ್ ಮಾಡ್ತಾರೆ, ನಮ್ಮೆಲ್ಲ ಪವರ್ ಅನ್ನ ಕಂಬೈನ್ ಮಾಡ್ಬಿಟ್ಟು ನಾವುಗಳು ಡ್ರೂಯಿಗಿಗೆ ಕೊಟ್ರೆ ಡ್ರೂಯಿಗ್ ಇನ್ನು ಜಾಸ್ತಿ ಪವರ್ಫುಲ್ ಆಗ್ತಾನೆ, ಆಗ ಸೆಲೆಸ್ಟಿಯಲ್ ನ ಕಂಟ್ರೋಲ್ ಮಾಡಬಹುದು, ಸೆಲೆಸ್ಟಿಯಲ್ ನ ಮೈಂಡ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ. ಆಲ್ರೆಡಿ ಈಗ ನಮ್ಮ ಪವರ್ ಗಳನ್ನೆಲ್ಲ ಡ್ರೂಯಿಗಿಗೆ ಕೊಡೋದು ಹೇಗೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಜ್ವರ ಬಂದಿರುವ ಕಾರಣ ವಿಡಿಯೋನ ಇಲ್ಲಿಗೆ ಮುಗಿಸಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.